ಸೊ ರೀಸೆಂಟಾಗಿ ಒಂದು ಸ್ಟಾರ್ಟ್ ಮಾಡಿದ್ದೀನಿ, ಲೈಕ್ ಈ ರ್ಯಾಪಿಡೋ ಮಾಡ್ತಾ ಮಾಡ್ತಾ ಯಾರು ಬಂದರೂ ಮಾತಾಡ್ತೀನಲ್ವಾ, ಸೊ ಆ ಕಾನ್ವರ್ಸೇಷನ್ ರಿಕಾರ್ಡ್ ಮಾಡಿಕೊಂಡು ಪಾಡ್ಕಾಸ್ಟ್ ಏನಾದರೂ ಮಾಡೋಣ ಅಂತ. ನಂತರ ನಿಮ್ಗೆ ಓಕೆ ಅಂದರೆ ಪೋಸ್ಟ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೂಪರ್ ಇವಾಗ ಅದೆಲ್ಲ ಇನಿಷಿಯೇಟಿವ್ ತಗೋಬೇಕು ಸರ್. ಫ್ರೀಲ್ಯಾನ್ಸಿಂಗ್ ಅಲ್ಲ ಇವಾಗ ಆ್ಯಕ್ಚುಲಿ ಈ ಕಾರ್ಪೊರೇಟು ಲಿಟ್ರಲಿ ಒಂಥರ ಜೈಲೇ ಫೀಲ್ ನನಗೂ. ಹೌದೌದು. ಬಟ್ ವೈ ಡು ಯು ಥಿಂಕ್ ಲೈಕ್ ಕಾರ್ಪೊರೇಟ್ ಜೈಲ್ ಫೀಲ್ ಅನ್ನೋದು? ಆಬ್ವಿಯಸ್ಲಿ ಎಲ್ಲರಿಗೂ ಇದೆ. ನಾಟ್ ಎ ಕಾರ್ಪೊರೇಟ್ ಪರ್ಸನ್ ಬೇಸಿಕಲಿ. ಎಸ್, ನಾನು ಇನಿಷಿಯಲಿ ಕಾರ್ಪೊರೇಟಿಗೆ ಬಂದೋನೇ ಇಲ್ಲ. ಆಫ್ಟರ್ ಮೈ ಗ್ರಾಜುಯೇಷನ್ ನಾನು ಓನಾಗಿ ಫ್ರೀಲ್ಯಾನ್ಸಿಂಗ್ ಮಾಡ್ಕೊಂಡಿದ್ದೆ. ಓಕೆ, ಸ್ಟಾರ್ಟ್ ಅಂದರೆ ಸ್ವಲ್ಪ ಡಿಜಿಟಲ್ ಮಾರ್ಕೆಟಿಂಗ್ ನಾನು ಗ್ರಾಜುಯೇಷನ್ ಟೈಮಲ್ಲೇ ಶುರು ಮಾಡಿದ್ದೆ. ಓಕೆ, ಅದಾದ್ಮೇಲೆ ಲೈಕ್ ಒಂದು ಕಂಪ್ನಿ ಆಫರ್ ಬಂತು. ಇವಾಗ ಗೊತ್ತಾ, ರಿಲೇಟಿವ್ಸ್ ಎಲ್ಲ ಹೇಳ್ತಾರೆ ನಿಮಗೆ ಗ್ರಾಜುಯೇಟ್ ಆದ ಕೆಲ್ಸಕ್ಕೆ ಹೋಗಿಲ್ವಾ ಅದೆಲ್ಲ. ಕಂಪ್ನಿ ಹೋಗಿ 2 months ಅಷ್ಟೇ ವರ್ಕ್ ಮಾಡಿದ್ದೆ ನಾನು. 2 monthsಗೆ ಪೇಪರ್ಸ್ ಹಾಕ್ಬಿಟ್ಟು ಕೇಮ್ ಔಟ್. ಓಕೆ, ಆಚೆ ಬಂದು ಏನ ನಮ್ಮ ಸ್ವಂತ ಮಾಡೋಣ ಅಂತ ತಿರ್ಗಾ ಅಗೇನ್ ಐ ಫೈಟೆಡ್ ಫಾರ್ 1.5 years. ಎಸ್, ಮತ್ತೆ ಅದೇ ಬ್ಯಾಕ್ ಸಪೋರ್ಟ್ ಇಲ್ಲ, ಕ್ಯಾಪಿಟಲ್ ಬೇಕಾಗುತ್ತೆ. ಹೌದು ಹೌದು. ಸೊ ಏನೇ ಆಗಲಿ ರಪ್ ಅಂತ ಸ್ಟಾರ್ಟ್ ಆಗೋದಲ್ಲ. ಡೆಫಿನೆಟ್ಲಿ. ಸೊ ಅಗೇನ್ ಐ ಸ್ಟಾರ್ಟೆಡ್ ಗಿವಿಂಗ್ ಇಂಟರ್ವ್ಯೂಸ್. ಎಸ್. ಸೊ ಮತ್ತೆ ಸ್ವಲ್ಪ ದಿವಸ ಸೇವಿಂಗ್ಸ್ ಮಾಡ್ಕೊಳ್ಳೋಣ ಅಂತಲೇ ಹೋಗ್ತಾ ಇದ್ದೀನಿ ಜಾಬ್ಗೆ. ಸೂಪರ್, ಸೇಮ್ ಸ್ಟೋರಿ. ಓಕೆ. ಆ್ಯಂಡ್ ಐ ಡೋಂಟ್ ನೋ ಇದು ನನ್ನ ಕ್ಲಿಕ್ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಐ ಕೀಪ್ ಡೂಯಿಂಗ್ ಇಟ್. ಸೊ ಅದು ಅಟ್ಲೀಸ್ಟ್ ಒಂದು ಸ್ಟಾಗ್ನೆಂಟ್ ಪ್ರೊಸೆಸ್ ಆಗುತ್ತೆ. ಎಸ್, ಕರೆಕ್ಟ್. ಫಾರ್ ಅಟ್ಲೀಸ್ಟ್ ಫಾರ್ 30 days or 2 months, more than that. ಒಂದು ಕ್ಲಾರಿಟಿ ಸಿಗುತ್ತೆ. ಹೌದು, ಇದರ ಹ್ಯಾವ್ ಟು ಸ್ಕೇಲ್ ಇಟ್ ಅಪ್ ಆರ್ ಸ್ಟಾಪ್ ಇಟ್ ಅಂತ. ಎಸ್ ಸರ್. ಆ ಟೈಮ್ವರೆಗೂ ನಾವು ಮಾಡಲೇಬೇಕು. ಅಲ್ಲಿ ಡಿಸಿಷನ್ ತಗೊಳ್ಳೋದೇ ನಮ್ಮ ದೊಡ್ಡ ತಪ್ಪು ಆ್ಯಕ್ಚುಲಿ. ಆಪರ್ಚುನಿಟಿ ಹುಡ್ಕೊಂಡಿದ್ದೀರಾ, ಸೊ ಹ್ಯಾವ್ ಎ ಗುಡ್ ಔಟ್ಕಮ್ ಔಟ್ ಆಫ್ ಇಟ್. ಐ ಆಮ್ ಸ್ಟಿಲ್ ಸ್ಟ್ರಗ್ಲಿಂಗ್ ಫಾರ್ ಮೈ ಗೋಲ್ಸ್. ಓಕೆ. ನಂಗೆ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ ತುಂಬ ಇಷ್ಟ. ಓಕೆ. ಸೊ ಅರ್ಲಿ ಏಜಲ್ಲೇ ಸ್ಟಾಕ್ ಮಾರ್ಕೆಟ್ಗೆ ಟ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಓಕೆ. ಸೊ ಆಪ್ಷನ್ಸ್ ಅಂತ ಒಂದು ಜಾಲ ಇದೆ. ಓಕೆ. ಆ ಜಾಲದಲ್ಲಿ ಸ್ಟಾರ್ಟಿಂಗಲ್ಲೇ ಬಿದ್ದು ಒಂದು ಗುಡ್ ಅಮೌಂಟ್ ಆಫ್ ಮನಿ ಮಾಡಿದ್ದೆ. ಓಕೆ. ಆಮೇಲೆ ಸ್ಟ್ರಾಟಜೀಸ್ ಗೊತ್ತಲ್ಲ, ಮಾರ್ಕೆಟ್ ಇಸ್ ಅನ್ಸರ್ಟೈನ್. ಓಕೆ. ಎಸ್ ಎಸ್ ಎಸ್. ಸೊ ಸ್ಟ್ರಾಟಜೀಸ್ ವರ್ಕೌಟ್ ಆಗಕ್ಕೆ ಶುರು ಮಾಡಲಿಲ್ಲ. ಸೊ ಅವಾಗ ಏನು ಮಾಡಿದೆ, ಐ ಡಿಸೈಡೆಡ್ ಓಕೆ ಇದಕ್ಕೆ ತುಂಬ ಕ್ಯಾಪಿಟಲ್ ಬೇಕು. ಹೌದು. ಸೊ ಈಗ ಸಮ್ ಅಮೌಂಟ್ ಆಫ್ ಹೋದ್ರೂ ನಾನು ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಬೇಕು ಅಂದರೆ ನನಗೆ ಕ್ಯಾಪಿಟಲ್ ಇರಬೇಕು. ಖಂಡಿತ. ಸೊ ಅಲ್ಲಿವರೆಗೂ ಬೇಡ ಅಂತ ಹೇಳ್ಬಿಟ್ಟು ಐ ದೆನ್ ಕವರ್ಡ್ ಇಟ್ ಅಪ್ ಆ್ಯಂಡ್ ಲ್ಯಾಂಡೆಡ್ ಆನ್ ಕಾರ್ಪೊರೇಟ್ ಅಷ್ಟೇ. ಓಕೆ. ಸೊ ಕಾರ್ಪೊರೇಟ್ ಲೈಫ್ ಅಫ್ಕೋರ್ಸ್ ನಾಟ್ ಹ್ಯಾಪಿ. ನಂಗೆ ಇಷ್ಟ ಅನ್ನೋದೇ ಇಲ್ಲ ಕಾರ್ಪೊರೇಟ್ ಲೈಫು. ಹೌದು. ಬಟ್ ಏನು ಮಾಡೋಕ್ಕಲ್ಲ, ಲೈಫ್ ಕಮಿಟ್ಮೆಂಟ್ಸ್ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಐ ಥಿಂಕ್ ಲೈಕ್ ಮೋಸ್ಟ್ ಆಫ್ ದ ಪೀಪಲ್ ಯಾರಿಗೂ ಇಷ್ಟ ಇಲ್ಲ ಮಾಡೋಕ್ಕೆ. ಕೆಲವೊಬ್ರು ಸರ್ ಹೆಂಗೆ ಅಂದರೆ ಕೆಲವೊಬ್ರು ಹೆಂಗೆ ಕಂಫರ್ಟ್ ಝೋನ್ ನೋಡ್ತಾರೆ. ಕರೆಕ್ಟ್. ಕಂಫರ್ಟ್ ಝೋನ್ ನೋಡೋರಿಗೆ ಅವ್ರಿಗೆ ಓಕೆ, ಅವ್ರಿಗೆ ಇಷ್ಟ ಆಗುತ್ತೆ. 9 to 5 ಜಾಬ್ ಮುಗಿಸ್ಕೊಂಬಂದ್ರೆ ಮನೇಲಿ ಆರಾಮಾಗಿರ್ಬೋದು. ಓಕೆ, ಜಾಬಲ್ಲಿ ಏನು ಟೆನ್ಷನ್ ಇರುತ್ತೆ, ಅದನ್ನು ಹ್ಯಾಂಡ್ಲ್ ಮಾಡ್ಕೊಂಡ್ರೆ ಮುಗ್ದೋಯ್ತು ನಮ್ಮದು ಅಂತ ಇರ್ತಾರೆ. ಬಟ್ ಕೆಲವೊಬ್ರಿಗೆ ಆಗಲ್ಲ. ಸೇಮ್ ಪ್ರಾಬ್ಲಮ್. ಈಗ ಎಕ್ಸಾಂಪಲ್, ನಾನು ಕಾರ್ಪೊರೇಟಿಗೆ ಸ್ಟಾರ್ಟಿಂಗ್ ಬಂದಾಗ ಅಫ್ಕೋರ್ಸ್ 1.5 months 2 months ಟ್ರೈನಿಂಗ್ ಹೋಗುತ್ತೆ. ಓಕೆ. 3rd monthಲ್ಲೇ ಐ ಸ್ಟಾರ್ಟೆಡ್ ಶೋಯಿಂಗ್ ಮೈ ಸ್ಮಾರ್ಟ್ನೆಸ್. ಎಸ್. ಅವ್ರಿಗೇನಾಯಿತು, ವರ್ಕ್ ಇಷ್ಟ ಆಯಿತು ಅಂದ್ಬಿಟ್ಟು ಬರ್ಡನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಎಸ್. ಏನೋ ಕೆಲಸ ತೋರಿಸ್ತೀವಿ ನಾವು, ಏನೋ ಅಪ್ರಿಸಿಯೇಷನ್ ಸಿಗುತ್ತೆ, ನಾವು ಏನೋ ಒಳ್ಳೆ ವರ್ಕ್ ಫ್ಲೋ ಸಿಗುತ್ತೆ ಅಂತ. ಎಸ್. ಅವ್ರು ಅದನ್ನೇ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ನಮಗೆ ಡಿಸ್ಅಡ್ವಾಂಟೇಜ್ ಮಾಡ್ಬಿಡ್ತಾರೆ. ನಮಗೆ ಬೇಜಾರಾಗುತ್ತೆ. ತಿನ್ನಿ ಎಷ್ಟೇ ರೆವೆನ್ಯೂ ಕೊಡು, ಎಂಡ್ ಆಫ್ ದ ನಿಂಗೆ ಏನು ಸ್ಯಾಲರಿ ಕೊಡಬೇಕು ಅದೇ ಕೊಡೋದು, ಅದ್ರ ಮೇಲೆ ₹1 ಕೊಡೋಲ್ಲ ಅವರು. ಖಂಡಿತ. ಹೌದು. ಅಟ್ಲೀಸ್ಟ್ ನಮ್ಮ ಕೆಲಸಕ್ಕೆ ನಾವು ಅಟ್ಲೀಸ್ಟ್ 12 hours ವರ್ಕ್ ಮಾಡೋಣ, ಅದು ಕಂಪ್ಲೀಟ್ ನಮ್ಮದೇ. ಸೊ ಆ ಬೇಸಿಸ್ ಮೇಲೆ ಐ ಹೇಟ್ ದ ಕಾರ್ಪೊರೇಟ್ ಕಲ್ಚರ್. ಲೈಕ್ ರಿಸಲ್ಟ್ ಹೆಂಗಾದರೂ ಇರಲಿ, ವಾಟ್ ಯು ಇನ್ವೆಸ್ಟ್ ಯುವರ್ ಟೈಮ್, ಡ್ಯೂರೇಷನ್, ಎವ್ರಿಥಿಂಗ್, ಅದು ಏನು ಬರುತ್ತೆ ನಿಮಗೆ ಬರುತ್ತೆ. ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀನು ಫಾರ್ ಎಕ್ಸಾಂಪಲ್ UX ಏನೋ ಸ್ವಲ್ಪ ಕ್ರಿಯೇಟಿವಿಟಿ ಸಮಥಿಂಗ್ ಯೂಸ್ ಮಾಡ್ಬೋದು. ಎಸ್. ಕಮಿಂಗ್ ಟು ದಿಸ್ ಬಿಸ್ನೆಸ್ ಅನಾಲಿಸ್ಟ್ ಅಥವಾ ಅನಾಲಿಸ್ಟ್ ಆಲ್ಸೋ, ಎಸ್, ಎಕ್ಸೆಲ್ ಅಲ್ಲಿ ಕುಟ್ಟಾಡಬೇಕಷ್ಟೇ. ಹೌದೌದು. ಏನಿದೆ ಬದನೇಕಾಲ್ ಮಾಡೋಕ್ಕೆ, ಮೆಜಾರಿಟಿ ಕಾಪಿ ಪೇಸ್ಟ್ ಜಾಬ್ಸ್ ಇರುತ್ತೆ. ಸೀನಿಯರ್ ಲೆವೆಲ್ಗೆ ಹೋದ್ರೆ ಈ ಕಾಲೇಜ್ ಸ್ಕೂಲ್ಗಳಲ್ಲಿ HODs ಇರಲ್ವಾ, ಆ ವರ್ಕ್ ಮಾಡ್ತಿರ್ತೀವಿ ಅಷ್ಟೇ. ಅಂದರೆ ಐ ಥಿಂಕ್ ಆಫ್ಟರ್ ಪಾಯಿಂಟ್ ಕಾರ್ಪೊರೇಟ್ ಜಾಬ್ ಏನಿದೆ, ಇಟ್ ಈಸ್ ಲೈಕ್ ಮೆಕ್ಯಾನಿಕಲ್ ಆಗಿಬಿಡುತ್ತೆ. ಒನ್ ಮೋರ್ ಥಿಂಗ್ ಏನು ಅಂದರೆ, ಆಪರ್ಚುನಿಟಿ ತುಂಬ ಇದೆ. ಎಸ್. ಬಟ್ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಟೈಮ್ ನಮ್ಮ ಟೈಮಿಂಗ್ ಸರಿ ಹೋಗ್ತಿಲ್ಲ. ಅಂದರೆ ಐ ಹರ್ಡ್ ಸಮ್ವೇರ್ ದಟ್ ಇವಾಗ ನಾವು ಇದೀವಲ್ಲ, ದ ಡ್ಯೂರೇಷನ್ ಪೀರಿಯಡ್ 2024, ಇವಾಗ ಏನೂ ಕೊರತೆ ಇಲ್ಲ ನಮಗೆ. ಲೈಕ್ ದರ್ ಇಸ್ ಮನಿ, ಇನಫ್ ಮನಿ ನಮ್ಮ ಹತ್ರ ಇಲ್ಲ, ಬಟ್ ಮಾರ್ಕೆಟಲ್ಲಿ ಇದೆ, ಜನರ ಹತ್ರ ಇದೆ. ದರ್ ಇಸ್ ಫುಡ್, ಅದೂ ಇದೆ. ಮೇ ಬಿ ಲೈಕ್ ಆಫ್ಟರ್ 10 years ಗೊತ್ತಿಲ್ಲ, ಬಟ್ ಆ್ಯಂಡ್ ಎವ್ರಿಥಿಂಗ್ ಇಸ್ ದೇರ್. ಲೈಕ್ ಇಲ್ಲ ಅಂತ ಏನೋದಕ್ಕೆ ಏನೂ ಇಲ್ಲ, ಎಲ್ಲಾನು ಇದೆ ಮನುಷ್ಯನಿಗೆ, ಕೊರತೆ ಏನೂ ಇಲ್ಲ. ಬಟ್ ಕೊರತೆ ಏನಂದರೆ ಪೀಸ್ ಆಫ್ ಮೈಂಡ್ ಅಲ್ಲ ಯಾರ ಹತ್ರನೂ. ಸಮ್ಟೈಮ್ಸ್ ನಾನು ರಿಯಲೈಸ್ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತ ಅಲ್ಲ. ಥಿಂಗ್ ಈಸ್, ನಾವು ಒಂದೇ ಅಪ್ರೋಚ್ ತೊಗೊಂಡು ಹೋಗ್ತಿದ್ದೀವಿ.
ಸಿ ದ 2 days ಐಡಿಯಾ ನಿಮ್ಗೇನು ಹೊಳೆದಿದೆ, ಹಾಂ ದಟ್ ಮೇ ಬಿ ಎ ಡಿಫ್ರೆಂಟ್ ಅಪ್ರೋಚ್ ಫಾರ್ ಯು. ಕರೆಕ್ಟ್. ಈಗ ನಾನೊಂದು ಗೋಲ್ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ಎಸ್. ನಾವು ಎಲ್ಲ ರೀತಿನೂ ಟ್ರೈ ಮಾಡ್ತಿಲ್ಲ, ಮತ್ತು ಸ್ಮಾರ್ಟ್ನೆಸ್ ಥಿಂಕ್ ಮಾಡ್ತಿಲ್ಲ. ಹೌದು. ಹಾರ್ಡ್ ವರ್ಕಿಂಗ್ ಪೇಸ್ ಆಫ್ ಅಂತ ಹಾರ್ಡ್ ವರ್ಕಲ್ಲೇ ಮುಂದೋಗ್ತಿದ್ದೀವಿ. ಯಪ್. ಬಟ್ ಏನಾಗ್ತಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಇಂಡಸ್ಟ್ರಿ ತೊಗೊಳ್ಳಿ, ಯಾವುದೋ ಒಂದು ಇಂಡಸ್ಟ್ರಿ, ಹೌದು. ಫಾರ್ ಎಕ್ಸಾಂಪಲ್ ಹಾರ್ಡ್ವೇರ್ ಇಂಡಸ್ಟ್ರಿ ತೊಗೊಳ್ಳಿ. ಹ್ಞೂ ಈಗ ನಮಗೆ ಕರ್ನಾಟಕದಲ್ಲಿರೋರಿಗೆ ಆಗಲ್ಲ ಯೂಶಲಿ ಒಂದು ಸೆಟಪ್ ಮಾಡೋಕ್ಕೆ, ಅಂಗಡಿ ಆಗಲಿ ಏನಾಗಲಿ. ಹ್ಞೂ ಬಿಕಾಸ್ ಈ ರಾಜಸ್ಥಾನ ಗುಜರಾತಲ್ಲಿ ಇರೋರೆಲ್ಲ ಏನು ಮಾಡ್ತಾರೆ, ಅವ್ರಿಗೆ ಲೈಕ್ ಲೆಸ್ ಅಮೌಂಟ್ ಆಫ್ ಇಂಟ್ರೆಸ್ಟಲ್ಲಿ ಒಳ್ಳೆ ಕ್ಯಾಪಿಟಲ್ ಕೊಡ್ತಾರೆ. ಹೌದು. ಅವ್ರ ಸ್ಟೇಟ್ ಕಡೆಯಿಂದನೋ ಅಥವಾ ಅವ್ರ ಸೊಸೈಟೀಸ್ ಕಡೆಯಿಂದನೋ, ಚಾರಿಟಬಲ್ ಟ್ರಸ್ಟ್ ಕಡೆಯಿಂದನೋ. ಹೌದು ಹೌದು ಹೌದು. ಸೊ ಅವ್ರಿಗೆ ಈಸಿ ಆಗಿರುತ್ತೆ ಆ ಪರ್ಟಿಕ್ಯುಲರ್ ಇಂಟ್ರೆಸ್ಟಲ್ಲಿ ಅವ್ರು ಟರ್ನ್ ಓವರ್ ಮಾಡ್ಕೋಬೋದು. ಬಟ್ ನಾವು ಅದನ್ನು ತರಬೇಕು ಅಂದರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಹೌದು. ಸೊ ಆ ಸ್ಮಾರ್ಟ್ನೆಸ್ ನಮಗೆ ಬರ್ತಿಲ್ಲ. ಎಸ್. ಆ್ಯಂಡ್ ದ ಮೇನ್ ಥಿಂಗ್ ಇಸ್ ರಿಸ್ಕಿಂಗ್ ಪಾರ್ಟ್. ಯಾ. ನಾವು ನಮ್ಮ ಲೈಫ್ನ ರಿಸ್ಕ್ ಮಾಡೋಕೆ ರೆಡಿ ಇದ್ದೀವಿ. ಬಟ್ ಈಗ ಒಂದು ಅಮೌಂಟ್ ತೊಗೊತೀಯ ಅಂದರೆ, ಒಂದು ಅಂಗಡಿ ಫಾರ್ ಎಕ್ಸಾಂಪಲ್ ಹಾರ್ಡ್ವೇರ್ ಅಂಗಡಿ ಸೆಟಪ್ ಮಾಡೋದ್ರೆ ಮಿನಿಮಮ್ 2 years ಬೇಕೇ ಬೇಕು. ಓಕೆ. ಎಸ್. ಅಮೌಂಟ್ ತೊಗೊತೀಯ ಅಂದರೆ ಅದು ರಿಸ್ಕ್ ಮಾಡೋಕ್ಕೆ ನೀವು ಹ್ಯಾವ್ ಟು ಪ್ರಿಪೇರ್ ಎ ಟೀಮ್. ಖಂಡಿತ. ಆ ಟೀಮು ನಿಮ್ಮ ಜೊತೆ ರಿಸ್ಕ್ ತೊಗೊಳಕ್ಕೆ ರೆಡಿ ಇರಬೇಕು. ಈಗ ಅವ್ರದ್ದಾದ್ರೆ ಅವ್ರ ಫ್ಯಾಮಿಲಿ ಇರುತ್ತೆ, ಜಾಯಿಂಟ್ ಫ್ಯಾಮಿಲೀಸ್, ಹೌದು. ಜೊತೆಗೆ ಶಿಫ್ಟ್ ಆಗ್ತಾರೆ, ಎಸ್. ಜೊತೆಗೆ ಇನ್ವಾಲ್ವ್ ಆಗ್ತಾರೆ. ನಮ್ಮ ಪೇರೆಂಟ್ಸ್ ಮೇನ್ ಅವರು ಈ ಕರ್ನಾಟಕ ಇಂಡಿಯಾ ಮಿಡಲ್ ಕ್ಲಾಸ್ ಪೇರೆಂಟ್ಸ್ ಮೆಂಟಾಲಿಟಿ, ಹೌದು. ಚೆನ್ನಾಗಿ ಹೋಗಿ ಕೆಲ್ಸಕ್ಕೆ ಹೋಗೋ ದುಡಿ ಅಷ್ಟೇ. ಟ್ರಾವೆಲ್ ಮಾಡ್ತೀನಿ. ಹೌದು. ಈಗ ವಿಜಯಪುರ ಟ್ರೈನ್ ಬರುತ್ತೆ, ವಿಜಯಪುರ. ಹೌದು. ಒಂದೊಂದು ಟೈಮಲ್ಲಿ ಹೋಲ್ ಟ್ರೈನ್ ಬುಕ್ ಆಗುತ್ತೆ. ಹಾಂ ಹಾಂ ಹಾಂ. ಹೋಲ್ ಟ್ರೈನ್ ಫಾರ್ ದೋಸ್ ಮಾರ್ವಾಡೀಸ್. ಎಸ್. ಸಿ ಅವ್ರು ಬರ್ತಿರೋದು ನಾನೇನು ಕೆಟ್ಟದು ಅಥವಾ ಅಂತಲ್ಲ, ದೇ ವೇ ಆಫ್ ಲಿವಿಂಗ್. ನಾವು ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಷ್ಟೇ. ಎಕ್ಸಾಕ್ಟ್ಲಿ. ಜಸ್ಟ್ ವಾಚಿಂಗ್ ದೇಮ್ ಅಷ್ಟೇ. ಅವ್ರು ಬೆಳಿತಿರೋದು ನೋಡ್ತಿದೀವಿ ಅಷ್ಟೇ. ಯಾ ಎಕ್ಸಾಕ್ಟ್ಲಿ. ನಾವೇನು ಅಡಾಪ್ಟ್ ಮಾಡ್ಕೋಕ್ ಆಗ್ತಿಲ್ಲ. ನಮ್ಮ ಪೇರೆಂಟ್ಸ್ ಚೇಂಜ್ ಆಗ್ತಿಲ್ಲ. ಹೌದು. ಏನೋ ಒಂದು ಟ್ರೈ ಮಾಡಿ ಕಳ್ಕೊಳ್ಳೋದು ಒಳ್ಳೇದು. ಖಂಡಿತ. ಅದ್ರಲ್ಲಿ ಏನು ಲಾಸ್ ಅಂತ ಲಾಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಿದ್ ನನಗೆ ಸ್ಟ್ರೈಕ್ ಆಗಿದ್ದು, ವಿಚ್ ಇಸ್ ನಮ್ಮ ಕಲ್ಚರ್, ವಿಚ್ ಇಸ್ ಸೌತಲ್ಲಿ ನೋಡಿದ್ರೆ ಪರ್ಟಿಕ್ಯುಲರ್ಲಿ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಏನಾದರೂ ಒಂದು ಮಾಡ್ತೀವಂದರೆ ಪ್ಯಾರೆಂಟ್ಸ್ ಲೈಕ್ ಹಿಂಗೆ ರಿಸಲ್ಟ್ ಬರಬೇಕಂತ ಡಿಸೈಡ್ ಮಾಡ್ತಾರೆ. ಹೌದು. ವಿಚ್ ಇಸ್ ಎಷ್ಟು ಕ್ರೂಯಲ್ಸಮ್ ಅಂದರೆ ಅದು ನಿಜವಾಗ್ಲೂ ಹೆಂಗೆ ಹಂಗೆ ರಿಸಲ್ಟ್ ಬರ್ಬೋದು? ಚಾನ್ಸೇ ಇಲ್ಲ. ಇವಾಗ ನೀವು ಲಾಯರ್ ಇಲ್ಲ. ಸಿ ಎಷ್ಟೋ ಮಾರ್ವಾಡಿಗಳು ಒಂದು ಇನ್ವೆಸ್ಟ್ಮೆಂಟ್ 2 years ತಂದಿರ್ತಾರಲ್ಲ, ಹೌದು, ಕಂಪ್ಲೀಟ್ ವೇಸ್ಟ್ ಆಗಿ ಮತ್ತೆ ಇನ್ವೆಸ್ಟ್ಮೆಂಟ್ ತಗೊಂಬಂದು ರಿಕವರ್ ಮಾಡ್ಕೊಂಡು ಹೋಗ್ತಾರೆ. ಹೌದು ಹೌದು ಹೌದು. ಪ್ರೈಸ್ ಇದ್ದೇ ಇರಬೇಕು. ಬಟ್ ನಮ್ಮ ಪೇರೆಂಟ್ಸ್ ಅಷ್ಟು ಬೇಗ ಅದಕ್ಕೆ ಅಡಾಪ್ಟ್ ಆಗ್ತಿಲ್ಲ. ಒನ್ ಮೋರ್ ಥಿಂಗ್ ಇಸ್ ದಟ್ ಅವ್ರನ್ನ ಇಟ್ಸ್ ನಾಟ್ ಕಂಪ್ಲೇಂಟ್, ಅವ್ರು ಏನು ಮಾಡೋಕ್ಕಾಗಲ್ಲ. ಅವ್ರು